ಅಧಿಕಾರಿಗಳಿಗೆ ಎಸ್ಪಿ ಹುದ್ದೆಗೆ ಬಡ್ತಿ ವಿಚಾರವಾಗಿ ಕೆಎಸ್ಎಟಿ ಅಧಿಕಾರಿಗಳಿಗೆ ಬಡ್ತಿ ನೀಡುವುದಕ್ಕೆ ಆದೇಶವನ್ನ ನೀಡಲಾಗಿತ್ತು. ಕೆಎಸ್ಎಟಿ ಆದೇಶವನ್ನ ಹೈಕೋರ್ಟ್ನಲ್ಲಿ ಸರ್ಕಾರ ಪ್ರಶ್ನೆ ಮಾಡಿತ್ತು. ಆದರೆ ಇತರೆ ಅಂಶಗಳನ್ನ ಪರಿಗಣಿಸಿ ನಿರ್ಧರಿಸುವುದಕ್ಕೆ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ಕೆಎಸ್ಎಟಿ ಆದೇಶವನ್ನ ಮಾರ್ಪಡಿಸಿ ಹೈಕೋರ್ಟ್ ವಿಭಾಗೀಯ ಪೀಠ ಈ ಒಂದು ಸೂಚನೆಯನ್ನ ನೀಡಿರುವಂತದ್ದು. ಕೆಸಿಎಸ್ಆರ್ 45ರ ನಿಯಮದ ಅಡಿ ಬಡ್ತಿ ಪರಿಗಣನೆಗೆ ಪೀಠ ಸೂಚನೆಯನ್ನ ನೀಡಿದೆ. ಡಿಸಿಪಿ ಹುದ್ದೆ ಲಭ್ಯತೆ, ಗೃಹ ಸಚಿವರ ಅನುಮೋದನೆ ಈ ಎಲ್ಲಾ ವಿಷಯಗಳ ಆಧಾರದ ಮೇಲೆ ಸೂಚನೆ ಹೊರಡಿಸಲಾಗಿದೆ. 2 ತಿಂಗಳಿನಲ್ಲಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ಈ ಹಿಂದೆ ಡಿವೈಎಸ್ಪಿ ದರ್ಜೆಯ 30 ಅಧಿಕಾರಿಗಳು ಕೆಎಸ್ಎಟಿ ಅರ್ಜಿ ಸಲ್ಲಿಸಿದ್ರು. ಈ ಒಂದು ವಿಚಾರವಾಗಿ ಈ ಒಂದು ನಿರ್ಧಾರವನ್ನ ಈಗ ತೆಗೆದುಕೊಳ್ಳಲಾಗಿದೆ. ಈ ಕೆಲವೊಂದಿಷ್ಟು ಅಂಶಗಳನ್ನ ಪರಿಗಣಿಸಿ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ನೀವು 2 ತಿಂಗಳ ಒಳಗೆ ಈ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅನ್ನುವಂತ ಆದೇಶವನ್ನ ಹೊರಡಿಸಿರುವಂತದ್ದು. ನಾನ್ ಐಪಿಎಸ್ ಅಧಿಕಾರಿಗಳಿಗೆ ಎಸ್ಪಿ ಹುದ್ದೆ ಬಡ್ತಿ ವಿಚಾರವಾಗಿ ಈ ಚರ್ಚೆ ನಡೆದಿರುವಂತದ್ದು. ಕೆಎಸ್ಎಟಿ ಆದೇಶವನ್ನ ಮಾರ್ಪಡಿಸಿ ಹೈಕೋರ್ಟ್ ವಿಭಾಗೀಯ ಪೀಠ ಈ ಒಂದು ಸೂಚನೆಯನ್ನ ನೀಡಿದೆ. ಕೆಸಿಎಸ್ಆರ್ 45ರ ನಿಯಮದ ಅಡಿ ಬಡ್ತಿ ಪರಿಗಣನೆಗೆ ಪೀಠ ಸೂಚನೆಯನ್ನ ನೀಡಿದೆ. ಇಲ್ಲಿ ಡಿಸಿಪಿ ಹುದ್ದೆ ಲಭ್ಯತೆ, ಗೃಹ ಸಚಿವರ ಅನುಮೋದನೆಯ ಆಧಾರದ ಮೇಲೆ ಕೆಲವೊಂದಿಷ್ಟು ವಿಷಯಗಳನ್ನ ಪರಿಗಣಿಸಲಾಗುತ್ತೆ. 2 ತಿಂಗಳಲ್ಲಿ ಈ ಒಂದು ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ಳಬೇಕು ಅಂತೇಳಿ ಹೈಕೋರ್ಟ್ ಸೂಚನೆಯನ್ನ ನೀಡಿರುವಂತದ್ದು. ಇಲ್ಲಿ ಆಗ್ತಾ ಇರುವಂತಹ ಚರ್ಚೆ ಏನಿದೆ, ನಾನ್ ಐಪಿಎಸ್ ಅಧಿಕಾರಿಗಳಿಗೆ ಎಸ್ಪಿ ಹುದ್ದೆಗೆ ಬಡ್ತಿ ವಿಚಾರವಾಗಿ ಕೆಲವೊಂದಿಷ್ಟು ಮುಖ್ಯ ಸೂಚನೆಗಳು ಈಗ ಹೊರಬರ್ತಾ ಇರುವಂತದ್ದು. ಇಲ್ಲಿ ಹಲವು ಅಂಶಗಳನ್ನ ಪರಿಗಣಿಸಿ ಸರ್ಕಾರ ಒಂದು ನಿರ್ಧಾರಕ್ಕೆ ಬರಬೇಕು. 2 ತಿಂಗಳ ಒಳಗೆ ಇದಕ್ಕೆ ಒಂದು ನಿರ್ಧಾರವನ್ನ ನೀಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ಡಿವೈಎಸ್ಪಿ ದರ್ಜೆಯ 30 ಅಧಿಕಾರಿಗಳು ಕೆಎಸ್ಎಟಿ ಅರ್ಜಿಯನ್ನ ಸಲ್ಲಿಸಿದ್ರು. ಈ ವಿಚಾರವಾಗಿ ಈ ಒಂದು ಸೂಚನೆಯನ್ನ ಈಗ ಹೈಕೋರ್ಟ್ ಸರ್ಕಾರಕ್ಕೆ ನೀಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ. ಭವ್ಯ, ಈಗ ನಾನ್ ಐಪಿಎಸ್ ಅಧಿಕಾರಿಗಳಿಗೆ ಎಸ್ಪಿ ಹುದ್ದೆಗೆ ಬಡ್ತಿ ವಿಚಾರವಾಗಿ ಈಗ ಒಂದಿಷ್ಟು ಅಂಶಗಳನ್ನ ಪರಿಗಣಿಸಿ 2 ತಿಂಗಳ ಒಳಗೆ ಸರ್ಕಾರ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅನ್ನುವಂತಹ ಸೂಚನೆ ಬರ್ತಾ ಇದೆ. ಇದರ ಬಗ್ಗೆ ಹೇಳೋದಾದ್ರೆ ಭವ್ಯ, ಈಗ ಏನು ನಾನ್ ಐಪಿಎಸ್ ಅಧಿಕಾರಿಗಳಿಗೆ ಎಸ್ಪಿ ಹುದ್ದೆಗೆ ಬಡ್ತಿ ವಿಚಾರವಾಗಿ ಈ ಒಂದಿಷ್ಟು ಅಂಶಗಳನ್ನ ಪರಿಗಣಿಸಿ 2 ತಿಂಗಳ ಒಳಗೆ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ಳಬೇಕು ಅಂತ ಹೇಳಿ ಹೈಕೋರ್ಟ್ ನಿಂದ ಸೂಚನೆ ನೀಡಲಾಗಿದೆ. ಇದರ ಬಗ್ಗೆ ಹೇಳೋದಾದ್ರೆ ಸಂಪರ್ಕ ಸಾಧ್ಯವಾಗಿಲ್ಲ. ಇಲ್ಲಿ ಐಪಿಎಸ್ ಅಧಿಕಾರಿಗಳು ನಾನ್ ಐಪಿಎಸ್ ಅಧಿಕಾರಿಗಳ ವಿಚಾರವಾಗಿ ಆಗ್ತಾ ಇರುವಂತಹ ಏನೊಂದು ಚರ್ಚೆ ಇದೆ, ಇದಕ್ಕೆ ಈಗ ಏನು ಹೈಕೋರ್ಟ್ ನೀಡಿರುವಂತಹ ಸೂಚನೆ ಏನಿದೆ ಸರ್ಕಾರಕ್ಕೆ, ಈ ಒಂದು ವಿಚಾರವಾಗಿ ಏನು ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ ನೋಡಬೇಕಿದೆ. ಕೆಎಸ್ಎಟಿ ಅಧಿಕಾರಿಗಳಿಗೆ ಬಡ್ತಿ ನೀಡಬೇಕು ಅಂತ ಹೇಳಿ ಹಿಂದೆ ಆದೇಶವನ್ನ ನೀಡಲಾಗಿತ್ತು. ಆದರೆ ಕೆಎಸ್ಎಟಿ ಆದೇಶವನ್ನ ಹೈಕೋರ್ಟ್ ನಲ್ಲಿ ಸರ್ಕಾರ ಪ್ರಶ್ನೆಯನ್ನ ಮಾಡಿತ್ತು. ಹಾಗಾಗಿ ಇಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ಪರಿಗಣಿಸಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವುದಕ್ಕೆ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ನೀಡ್ತಾ ಹೋಗ್ತಾರೆ. ಭವ್ಯ, ಈಗ ನಾನ್ ಐಪಿಎಸ್ ಅಧಿಕಾರಿಗಳಿಗೆ ಎಸ್ಪಿ ಹುದ್ದೆಗೆ ಬಡ್ತಿ ವಿಚಾರವಾಗಿ ಹಲವು ಅಂಶಗಳನ್ನ ಪರಿಗಣಿಸಿ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಇದರ ಬಗ್ಗೆ ಹೇಳೋದಾದ್ರೆ ಈ ಸಂಬಂಧಪಟ್ಟಂತೆ ಹೈಕೋರ್ಟ್ ಒಂದು ಅರ್ಜಿಯನ್ನ ಕೂಡ ಸಲ್ಲಿಸಲಾಗಿತ್ತು. ಹೈಕೋರ್ಟ್ ನಲ್ಲಿ ಇವತ್ತು ಅರ್ಜಿಯ ವಿಚಾರ ಸಂಬಂಧ ವಿಚಾರಣೆ ಕೂಡ ನಡೆದಿರುವಂತದ್ದು. ಅದೇ ಕೆಎಸ್ಸಿ ಅಧಿಕಾರಿಗಳಿಗೆ ಬಡ್ತಿ ನೀಡಲು ಆದೇಶವನ್ನ ಕೂಡ ನೀಡಿತ್ತು. ಸುಮಾರು ಡಿವೈಎಸ್ಪಿ ದರ್ಜೆಯ 30 ಅಧಿಕಾರಿಗಳು ಕೆಎಸ್ಸಿಗೆ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಸೊ ಕೆಎಸ್ಸಿ ಆದೇಶವನ್ನ ಹೈಕೋರ್ಟ್ ನಲ್ಲಿ ಸರ್ಕಾರ ಒಂದು ಪ್ರಶ್ನೆಯನ್ನ ಕೂಡ ಮಾಡಿತ್ತು. ಇತರೆ ಅಂಶಗಳನ್ನ ಪರಿಗಣಿಸಿ ನಿರ್ಧಾರಕ್ಕೆ ಸರ್ಕಾರಕ್ಕೆ ಹೈಕೋರ್ಟ್ ಒಂದು ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ನಾನ್ ಐಪಿಎಸ್ ಅಧಿಕಾರಿಗಳಿಗೆ ಎಸ್ಪಿ ಹುದ್ದೆಗೆ ಬಡ್ತಿ ವಿಚಾರ ಸಂಬಂಧ ಆದೇಶವನ್ನ ಮಾರ್ಪಡಿಸಿ ಹೈಕೋರ್ಟ್ ವಿಭಾಗೀಯ ಪೀಠ ಕೆಲವೊಂದು
ಕೆಲವೊಂದು ವಿಚಾರಗಳನ್ನು ಕೂಡ ತಿಳಿಸಿದೆ. KPSR 45 ಅಡಿಯಲ್ಲಿ ಕೆಲವೊಂದು ನಿಯಮಗಳು ಕೂಡ ಇರುವಂತದ್ದು. ಸೊ ಇದರ ಬಡ್ತಿ ಪರಿಗಣನೆಗೆ ಕೂಡ ಸೂಚನೆಯನ್ನು ಕೊಟ್ಟಿದೆ. DCP ಹುದ್ದೆ ಆಗಿರ್ಬೋದು, ಗೃಹ ಸಚಿವರ ಅನುಮೋದನೆ ಆಧರಿಸಿ ತೀರ್ಮಾನಿಸಿ 2 ತಿಂಗಳಲ್ಲೇ ನಿರ್ಧರಿಸಲು ಸರ್ಕಾರಕ್ಕೆ ಹೈಕೋರ್ಟ್ ವಿಭಾಗೀಯ ಪೀಠ ಸೂಚನೆ ಕೊಟ್ಟಿದೆ. ಅಂದ್ರೆ 2 ತಿಂಗಳ ಕಾಲ ಟೈಮ್ ಅನ್ನ ಕೂಡ ಕೊಟ್ಟಿರುವಂತದ್ದು. ಇದ್ರ ಒಳಗಡೆ ಏನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಅದನ್ನೆಲ್ಲ ನೋಡ್ಕೊಂಡು ಮತ್ತೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ವಿಚಾರಣೆಗೆ ಬರುವ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ಹೇಳಿರುವಂತದ್ದು. ಸೊ ಇದೇ ಸಂಬಂಧಪಟ್ಟಂತೆ DYSP ದರ್ಜೆಯ 30 ಅಧಿಕಾರಿಗಳು KSPಗೆ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. KSP ಅಧಿಕಾರಿಗಳಿಗೆ ಬಡ್ತಿ ನೀಡಲು ಕೂಡ ಆದೇಶ ನೀಡಿತ್ತು. ಸೊ KSP ಆದೇಶವನ್ನ ಹೈಕೋರ್ಟ್ ನಲ್ಲಿ ಸರ್ಕಾರ ಕೂಡ ಪ್ರಶ್ನೆ ಮಾಡಿತ್ತು. ಸೊ ಇವತ್ತು ವಿಭಾಗೀಯ ಪೀಠದಲ್ಲಿ ಕೆಲವೊಂದು ವಿಚಾರಗಳನ್ನ ಪರಿಗಣಿಸಿಕೊಂಡು ಸೊ 2 ತಿಂಗಳ ಕಾಲಾವಕಾಶವನ್ನ ಕೊಟ್ಟಿದೆ. ಸೊ ಇದರ ಒಳಗಡೆ ಸರ್ಕಾರ ಯಾವ ರೀತಿಯಾದಂತಹ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡುತ್ತೆ ಅದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. ಸುನಿಧಿ, ಧನ್ಯವಾದಗಳು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.